ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ ನಾವು ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಒಂದು ಡೂಪ್ಲೆಕ್ಸ್ ಮನೆನ ತೋರ್ಸಕ್ ಬಂದಿದೀವಿ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು 20x30 ಆಗಿರುತ್ತೆ ಡೈಮೆನ್ಷನ್ ಅಂಡ್ ಇದ್ರ ಮೇನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿದ್ರಲ್ಲ ಫ್ರಂಟ್ ಎಲಿವೇಶನ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ಗ್ರಾನೈಟ್ ಗ್ಲೈಡಿಂಗ್ ಇದೆ ಅಂಡ್ ಮೇಲೆ ಸ್ಟೋನ್ ಕ್ಲಾಡಿಂಗ್ ಕೂಡ ಇದೆ. ಅಂಡ್ ಇಲ್ಲಿ ಪಕ್ಕದಲ್ಲಿ ಏನ್ ನೋಡ್ತಿದ್ದೀರಾ ಇದು ಪ್ಲಾಂಟ್ಸ್ ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಪಕ್ಕದಲ್ಲಿ ಎರಡು ಸೈಡ್ ಅಲ್ಲಿ ನಮಗೆ ಕ್ಯಾಮ್ರಾಗೆ ಅಂತ ಹೇಳಿ ಆಕ್ಸೆಸ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಮುಂದೆ ನೋಡ್ತಿರೋ ಅಂತದ್ದು 30 ಫೀಟ್ ರೋಡ್ ಆಗಿರುತ್ತೆ. ಸೊ ಬನ್ನಿ ಪ್ರಾಪರ್ಟಿನ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಸೊ ಗ್ರೌಂಡ್ ಫ್ಲೋರ್ ಎಂಟರ್ ಆದ ತಕ್ಷಣ ಇಲ್ಲಿ ಪಾರ್ಕಿಂಗ್ ಅಂತ ಹೇಳಿ ಸ್ಪೇಸ್ ಇದೆ. ಇಲ್ಲಿ 2 ವೀಲರ್ಗೆ ಅಂತ ಹೇಳಿ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಹಿಂದೆ ಇರೋದು ಮೀಟರ್ ಬೋರ್ಡ್. ಇಲ್ಲಿ ವಾಟರ್ಗೆ ಅಂತ ಹೇಳಿ ಕಾವೇರಿ ಕನೆಕ್ಷನ್ ಇದೆ ಅಂಡ್ ಬೋರ್ವೆಲ್ ಕೂಡ ಇದೆ. ಇಲ್ಲಿ ಪಕ್ಕದಲ್ಲಿರೋದು ಸಿಲಿಂಡರ್ ಯೂನಿಟ್. ಇಲ್ಲಿ ಸಂಪ್ ಇದೆ 10,000 ಲೀಟರ್ ಕೆಪಾಸಿಟಿದು. ಸುತ್ತಮುತ್ತಲು ಫುಲ್ ಗ್ರಿಲ್ಸ್ ಇಂದ ಕವರ್ ಮಾಡಿದ್ದಾರೆ, ಸೇಫ್ಟಿ ಮೇಜರ್ಸ್ ನ ತಗೊಂಡಿದ್ದಾರೆ. ಇಲ್ಲೇನ್ ನೋಡ್ತಿದ್ದೀರಾ ಇದು ಕಾಮನ್ ವಾಶ್ರೂಮ್ ಆಗಿರತ್ತೆ. ಅಂಡ್ ಈ ಸ್ಪೇಸ್ ಏನ್ ನೋಡ್ತಿದ್ದೀರಾ ಇಲ್ಲಿ ನೀವು ಆರಾಮಾಗಿ 1-2 ಕಾರ್ನ ಪಾರ್ಕ್ ಮಾಡ್ಕೋಬಹುದು. ಸೊ ಗ್ರೌಂಡ್ ಫ್ಲೋರ್ ನ ನೋಡಿದಾಯ್ತು, ಬನ್ನಿ ಈಗ ಫಸ್ಟ್ ಫ್ಲೋರ್ ಕೂಡ ತೋರಿಸ್ತೀವಿ. ಸೊ ಇಲ್ಲಿ ಸ್ಟೇರ್ ಕೇಸ್ ಕೂಡ ತುಂಬಾ ವೈಡ್ ಆಗಿ ಚೆನ್ನಾಗಿದೆ ಅಂಡ್ ಸೈಡ್ ಅಲ್ಲಿ ಇನ್ನು ಗ್ರಿಲ್ಸ್ ಬರುತ್ತೆ. ಇಲ್ಲೆಲ್ಲ ಗ್ರಿಲ್ಸ್ ಹಾಕಿದ್ದಾರೆ. ಇಲ್ಲಿ ಮುಂದೆ ಏನ್ ನೋಡ್ತಿದ್ದೀರಾ ಇಲ್ಲಿ ಟಫ್ ಅಂಡ್ ಗ್ಲಾಸ್ ಜೊತೆ SS ರೈಲಿಂಗ್ಸ್ ಬರುತ್ತೆ. ಸೊ ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್. ಸೊ ಇದು ಮೇನ್ ಡೋರ್ ಟೀಕ್ ಇಂದ ಮಾಡಿರೋದು, ಆಂಟಿಕ್ ಡಿಸೈನ್ ಇದೆ. ಸೊ ಸ್ಪೇಷಿಯಸ್ ಆಗಿರುವಂತ ಹಾಲ್ ಇದೆ, ಪಕ್ಕದಲ್ಲಿ ವಿಂಡೋಸ್ ಇದೆ ಅಂಡ್ ಮೇಲೆ ಎಲ್ಲ ಏನ್ ನೋಡ್ತಿದ್ದೀರಾ ಇದು ವಿನಿಯರ್ ವುಡ್ ಶೀಟ್ ಪಾಲಿಶ್ ಇಂದ ಫಿನಿಶ್ ಮಾಡಿದ್ದಾರೆ. ಇಲ್ಲೆಲ್ಲ ಸ್ವಿಚ್ ಬೋರ್ಡ್ಸ್ GM ದೇ ಯೂಸ್ ಮಾಡಿದ್ದಾರೆ. ಇದು UPS ಪಾಯಿಂಟ್. ಈ ಕಡೆ ಇರೋದು ಟಿವಿ ಯೂನಿಟ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಕೆಳಗಡೆ ಎಲ್ಲ ಸ್ಟೋರೇಜ್ ಯೂನಿಟ್ಸ್ ಕೊಟ್ಟಿದ್ದಾರೆ. ಇದು ಪೂಜಾ ರೂಮ್. ಸೊ ಇದು ಟಫ್ ಅಂಡ್ ಗ್ಲಾಸ್ ಜೊತೆಗೆ ಟೀಕಲ್ ಫಿನಿಶ್ ಆಗಿದೆ. ಪಕ್ಕದಲ್ಲಿ ಏನ್ ನೋಡ್ತಿದ್ರೆ ಇದು ಮಾಡ್ಯುಲರ್ ಕಿಚನ್. ಸೊ ಬ್ಲೂ ಕಲರ್ ಥೀಮ್ ಅಲ್ಲಿ ಇದನ್ನ ಮಾಡಿದ್ದಾರೆ ಅಂಡ್ ಇಲ್ಲೆಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ ಸ್ಟೋರೇಜ್ಗೆ ಅಂತ ಹೇಳಿ. ಇಲ್ಲಿ ವಾಶ್ ಬೇಸಿನ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಕಿಚನ್ ಕ್ಯಾಬಿನೆಟ್. ಇದು ಡೈನಿಂಗ್ ಏರಿಯಾ ನಾನು ನಿಂತ್ಕೊಂಡಿರೋಂಥದ್ದು, ಸ್ಪೇಷಿಯಸ್ ಆಗಿದೆ. ಅಂಡ್ ಇಲ್ಲಿನ ಪಕ್ಕದಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಕಿಟಕಿ ಮುಂದೆ, ಇದು ಕೂಡ ವಾಶ್ ಬೇಸಿನ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಕಡೆ ಏನ್ ನೋಡ್ತಿದ್ರೆ ಇದು ಒಂದು ಕಾಮನ್ ಬಾತ್ರೂಮ್. ಸೊ ಫಸ್ಟ್ ಫ್ಲೋರ್ ನ ನೋಡಿದ್ವಿ, ಬನ್ನಿ ಸೆಕೆಂಡ್ ಫ್ಲೋರ್ ನ ಕೂಡ ನೋಡ್ಕೊಂಡು ಬರೋಣ. ಸೊ ಸೆಕೆಂಡ್ ಫ್ಲೋರ್ ತುಂಬಾ ಕಲರ್ಫುಲ್ ಆಗಿದೆ. ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ಇದೇನ್ ನೋಡ್ತಿದ್ದೀರಾ ಇದು ವರ್ಕ್ ಸ್ಟೇಷನ್ ಅಥವಾ ನೀವು ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಇದೇನ್ ನೋಡ್ತಿದ್ದೀರಾ ಇದು ಚಿಲ್ಡ್ರನ್ಸ್ ರೂಮ್. ಮೇಲೆ POP ಡಿಸೈನ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ಅಂಡ್ ಇಲ್ಲಿ ಪಕ್ಕದಲ್ಲಿ ಇರುವಂತದ್ದು ಸ್ಲೈಡಿಂಗ್ ಕಬರ್ಡ್ಸ್ ಇದೆ. ಇಲ್ಲೇನ್ ನೋಡ್ತಿದ್ದೀರಾ ಇದು ಒಂದು ಹಿಡನ್ ಅಟ್ಯಾಚ್ಡ್ ಬಾತ್ರೂಮ್ ಆಗಿದೆ. ಸೊ ಇಲ್ಲಿ ಫಿಟ್ಟಿಂಗ್ಸ್ ನಿಮ್ಗೆ ಯಾವ ತರ ಬೇಕೋ ಆ ತರ ಕಸ್ಟಮೈಸೇಬಲ್ ಇದೆ. ಇದು ಒಂದು ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ವಿಂಡೋಸ್ ಇದೆ ವೆಂಟಿಲೇಷನ್ಗೆ. ಸೊ ಈಗ ನಾನು ಎಂಟರ್ ಆಗಿರೋದು ಮಾಸ್ಟರ್ ಬೆಡ್ರೂಮ್ 1. ಸೊ ಇಲ್ಲಿ ಟಿವಿ ಯೂನಿಟ್ ಇದೆ, ಈ ಕಡೆ ಡ್ರೆಸ್ಸಿಂಗ್ ಮಿರರ್ ಇದೆ, ಇಲ್ಲಿ ಕೂಡ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ. ಇದು ಹೈಡ್ರಾಲಿಕ್ ಕಾಟ್ ನೀವೇನ್ ನೋಡ್ತಿದ್ದೀರಾ, ಮೇಲೆ ಎಲ್ಲ POP ಡಿಸೈನ್ಸ್ ಕಂಪ್ಲೀಟ್ ಆಗಿದೆ. ಅಲ್ಲಿ ಹಿಂದೆ ವಿಂಡೋಸ್ ಇದೆ ವೆಂಟಿಲೇಷನ್ಗೆ ಅಂತ. ಸೊ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇಲ್ಲಿ ಅಟ್ಯಾಚ್ಡ್ ಬಾಲ್ಕನಿ ಇದೆ ಒಂದು. ಬಾಲ್ಕನಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ಮುಂದೆ ಕೂಡ ಟಫ್ ಅಂಡ್ ಗ್ಲಾಸ್ ಮತ್ತೆ ರೈಲಿಂಗ್ಸ್ ಬರುತ್ತೆ. ಸೊ ಸೆಕೆಂಡ್ ಫ್ಲೋರ್ ನ ನೋಡಿದ್ವಿ, ಬನ್ನಿ ಈಗ ನಿಮ್ಗೆ ಥರ್ಡ್ ಫ್ಲೋರ್ ಮತ್ತೆ ಟೆರೆಸ್ ನ ಕೂಡ ತೋರಿಸ್ಕೊಡ್ತೀವಿ. ಅಂಡ್ ನಾನು ಈಗ ಹೋಗ್ತಿದ್ದೀನಲ್ಲ ಇಲ್ಲಿ ಫ್ಲೋರಿಂಗ್ಸ್ ಎಲ್ಲ ನೀವು ನೋಡ್ಬೋದು, ಇದು ಫುಲ್ ಗ್ರಾನೈಟ್ ಇಂದ ಮಾಡಿರೋದು. ಈ ಪ್ರಾಪರ್ಟಿಗೆ ತುಂಬಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದಾರೆ ಇವರು. ಸೊ ಇಲ್ಲಿ ಮಾಸ್ಟರ್ ಬೆಡ್ರೂಮ್ 2 ಇದೆ. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಮುಂದೆ ಒಂದು ಟಿವಿ ಯೂನಿಟ್ ಇದೆ. ಇಲ್ಲಿ ಕೂಡ POP ಡಿಸೈನ್ ಕಂಪ್ಲೀಟ್ ಆಗಿದೆ. ಮುಂದೆ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ, ಕಬರ್ಡ್ಸ್ ಇದೆ, ಇಲ್ಲಿ ಕೂಡ ಹೈಡ್ರಾಲಿಕ್ ಕಾಟ್ ಇದೆ
ಅಂಡ್ ವಿಂಡೋಸ್ ಕೂಡ ಇದೆ. ಇದೇನ್ ನೋಡ್ತಿದ್ದೀರೋ ಇದು ಒಂದು ಅಟ್ಯಾಚ್ಡ್ ಬಾತ್ರೂಮ್. ಸೊ ಕೆಳಗೆ ಹೆಂಗಿತ್ತು ಅದನ್ನೇ ಸೇಮ್ ಇಲ್ಲಿ ರೂಮ್ ನ ರೆಪ್ಲಿಕೇಟ್ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾಲ್ಕನಿ ಇದೆ. ಸೊ ಈಗ ನಾನು ಎಂಟರ್ ಆಗಿರುವಂತ ಸ್ಪೇಸ್ ಇದು ಒಂದು ಕಸ್ಟಮೈಸಬಲ್ ರೂಮ್. ಸೊ ಇದನ್ನ ನೀವು ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಜಿಮ್ ರೂಮ್ ಆಗಿ ಮಾಡ್ಕೋಬಹುದು, ಬೇಡ ಅಂತ ಅಂದ್ರೆ ಇನ್ನೊಂದು ನೀವು ಇದನ್ನ ಗೆಸ್ಟ್ ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ ಮುಂದೆ ಏನಿದೆ ಇದನ್ನ ನೀವು ಬೇಕಂದ್ರೆ ಖಾಲಿ ಬಿಟ್ಕೋಬಹುದು, ಇಲ್ಲ ನೀವು ಇಲ್ಲಿ ಗ್ಲಾಸ್ ಅಥವಾ ಗ್ರಿಲ್ಸ್ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಸೈಡ್ ಅಲ್ಲಿ ಇಲ್ಲಿ ಏನ್ ನೋಡ್ತಿದ್ದೀರಾ ಇದು ವಾಷಿಂಗ್ ಮಷಿನ್ ಪಾಯಿಂಟ್. ಸೊ ಇವಾಗ ಮೇಲೆ ಅಲ್ಲಿ ಏನ್ ನೋಡ್ತಿದ್ದೀರಾ ಅದು ಸ್ಕೈಲೈಟ್. ಈಗ ಟೆರೆಸ್ಗೆ ಎಂಟರ್ ಆಗ್ತಿದೀವಿ ನಾವು. ಟೆರೆಸ್ ನ ಕೂಡ ಇವರು ಗೇಟ್ ಇಂದ ಕ್ಲೋಸ್ ಮಾಡಿದ್ದಾರೆ ಫುಲ್ಲು. ಸೊ ಇಲ್ಲಿ 2 ಪಾರ್ಟ್ಸ್ ಇದೆ. ಈ ಕಡೆ ವಾಷಿಂಗ್ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಷಿನ್ಗೆ ಇನ್ನೊಂದು ಆಕ್ಸೆಸ್ ಪಾಯಿಂಟ್ ಇದೆ. ಅಲ್ಲಿ ಮೇಲೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಈ ಕಡೆಯಿಂದ ತುಂಬಾ ಚೆನ್ನಾಗಿರೋ ವ್ಯೂ ಇದೆ. ಆ ಕಡೆ ಎಲ್ಲ ಟೆಂಪಲ್ ಎಲ್ಲ ಕಾಣ್ತಿದೆ, ಬ್ಯೂಟಿಫುಲ್ ಆಗಿದೆ. ಆರ್ಮುಗಂ ಟೆಂಪಲ್ ಕಾಣ್ತಿದೆ ಇಲ್ಲಿಂದಾನೆ, ತುಂಬಾ ಚೆನ್ನಾಗಿದೆ ಇಲ್ಲಿಂದ ವ್ಯೂ. ಸೊ ವೀಕ್ಷಕರೇ, ಈ ಪ್ರಾಪರ್ಟಿನ ನೋಡಿದ್ರಲ್ಲ, ಇದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂತ ಅಂದ್ರೆ RR ನಗರ್ ಪೂರ್ಣ ಪ್ರಜ್ಞಾ ಲೇಔಟ್. ಸೊ ಈ ಪ್ರಾಪರ್ಟಿಯಲ್ಲಿ ಹತ್ರದಲ್ಲಿ ನಿಮ್ಗೆ ಏನೇನಿರುತ್ತೆ ಅಂದ್ರೆ ಬಸ್ ಸ್ಟಾಪ್ ತುಂಬಾ ಹತ್ರ ಇದೆ, ಅಂಡ್ RNSIT ಇಲ್ಲಿಂದ ತುಂಬಾ ಹತ್ರ, NPS ಸ್ಕೂಲ್ ಕೂಡ ತುಂಬಾ ಹತ್ರ ಇದೆ. ಹಂಗೆ ಸಾಕಷ್ಟು ಒಳ್ಳೆ ಒಳ್ಳೆ ಸ್ಕೂಲ್ ಕಾಲೇಜಸ್ ಎಲ್ಲಾನು ಇಲ್ಲಿ ಹತ್ರ ಇದೆ. ಇಲ್ಲಿ ಇವಾಗ ಹಿಂದೆ ನೀವು ನೋಡ್ತಿರ್ಬೋದು ಆರ್ಮುಗಂ ಟೆಂಪಲ್ ಕಾಣ್ತಿದೆ, ಅಂಡ್ ಅಲ್ಲಿ ಪಕ್ಕದಲ್ಲಿ ರೆಸಾರ್ಟ್ಸ್ ಕೂಡ ನಮ್ಗೆ ಕಾಣ್ತಿದಾವೆ. ತುಂಬಾ ಒಳ್ಳೆ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿ ವಿಡಿಯೋನ ನೋಡಿ, ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ. ಯಾವುದೇ ಬ್ರೋಕರೇಜ್ ಕಮಿಷನ್ ಇಲ್ಲದೆ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದಗಳು.